ತಳವಾರ ಸಮಾಜಕ್ಕೆ ಜಾತಿ ಪ್ರಮಾಣ ಪತ್ರ ನೀಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ. ಯಾವುದೇ ಗೊಂದಲಕ್ಕೆ ಒಳಗಾಗದೆ ತಳವಾರ ಸಮಾಜಕ್ಕೆ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಬೇಕೆಂದು ಒತ್ತಾಯಿಸಿ ಇಂದು ಬೆಳಗಾವಿಯಲ್ಲಿ ತಳವಾರ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಕೆಲ ಜನರಿಂದ ತಳವಾರ ಸಮಾಜಕ್ಕೆ ಪ್ರಮಾಣ ಪತ್ರ ನೀಡಬಾರದೆಂದು ನ್ಯಾಯಾಲಯವು ಸ್ಥಗಿತ ಆದೇಶವನ್ನ ನೀಡಿದೆ ಎಂದು ಹೇಳಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ. ಆದ್ದರಿಂದ ಕೆಲ ತಾಲೂಕಾ ದಂಡಾಧಿಕಾರಿಗಳ ಕಾರ್ಯಾಲಯದಲ್ಲಿ ತಳವಾರ ಸಮಾಜದವರಿಗೆ ಜಾತಿ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತಿಲ್ಲ. ಈ ನೀತಿಯನ್ನ ಖಂಡಿಸಿ ಇಂದು ತಳವಾರ ಸಮಾಜದ ವತಿಯಿಂದ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನ್ಯಾಯಾಲಯ ತಳವಾರ ಸಮಾಜಕ್ಕೆ ಜಾತಿ ಪ್ರಮಾಣ ಪತ್ರ ನೀಡದಂತೆ ತಡೆಯಾಜ್ಞೆ ನೀಡಿದೆ ಎಂದು ಕೆಲ ಜನರು ಗೊಂದಲಗಳನ್ನು ಸೃಷ್ಟಿಸಿದ್ದಾರೆ. ಇದರಿಂದಾಗಿ ತಳವಾರ ಸಮಾಜ ಅನ್ಯಾಯಕ್ಕೊಳಗಾಗುತ್ತಿದ್ದು ಸೌಲಭ್ಯಗಳಿಂದ ವಂಚಿತವಾಗುತ್ತಿದೆ. ಆದರೆ ನ್ಯಾಯಾಲಯದಲ್ಲಿ ಯಾವುದೇ ಸ್ಥಗಿತ ಆದೇಶವಿಲ್ಲದಿದ್ದರೂ ಕೂಡ ತಳವಾರ ಜಾತಿ ಪ್ರಮಾಣ ಪತ್ರ ನೀಡಲಾಗುತ್ತಿಲ್ಲ. ನ್ಯಾಯಾಲಯದ ತೀರ್ಪಿಗೆ ತದ್ವಿರುದ್ಧವಾಗಿ ನಡೆದುಕೊಂಡು ಅಧಿಕಾರಿಗಳು ತಳವಾರ ಸಮಾಜದ ಮೇಲೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಕೋಳಿ, ಮಲ್ಲಿಕಾರ್ಜುನ್ ದಳವಾಯಿ, ಕುಮಾರ್ ಗಸ್ತಿ, ತಳವಾರ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಜಿಲ್ಲಾ ಘಟಕದ ವತಿಯಿಂದ ಮನವಿ ಕೊಡ್ಲಾಕ ಬಂದ ಡಿ ಸಿ ಅವರಿಗೆ ತಳವಾರ ಸಮಾಜಕ್ಕೆ ನ್ಯಾಯಬದ್ಧವಾಗಿ ಸಿಕ್ಕಂಥ ತಳವಾರ ಸರ್ಟಿಫಿಕೇಟನ್ನು ತಡೆ ಹಿಡಿದು ಆಯಾ ತಾಲೂಕಿನಲ್ಲಿ ತಡೆ ಹಿಡಿತಾ ಇದ್ದಾರೆ. ಕೋರ್ಟಿನಲ್ಲಿ ಸ್ಟೇ ಆದಂಥ ವಿಚಾರ ಆಯ್ತು ಅಂತ ಹೇಳಿ ಸುಮ್ಮನೆ ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡಿ ಸ್ಟಾಪ್ ಇಡಲ್ಲ ಕಾರಣಭೂತರಾಗ್ತಾ ಇದ್ದಾರೆ. ಆದ ಕಾರಣ ಕೋರ್ಟಿನಲ್ಲಿ ಯಾವುದೂ ಸ್ಟೇ ಇರೋದಿಲ್ಲ. ಯಥಾಸ್ಥಿತಿ ಕಾಯ್ಕೊಂಡು ಹೋಗಬೇಕಂತ ಕೋರ್ಟಿನಲ್ಲಿ ಆರ್ಡರ್ ಇದ್ದರೂ ಕೂಡ ಆಯಾ ತಾಲೂಕಿನಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಆದ ಕಾರಣ ಘನವತ್ತ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ವಿರೋಧಿಸಿ ಆ ತೀರ್ಪು ಬಾಹಿರವಾಗಿ ಆಗದಂಥ ವ್ಯಕ್ತಿಗಳು ಆಯಾ ತಾಲೂಕಿಗೆ ಹೋಗಿ ಸಮಾಜದ ವಿರುದ್ಧ ಷಡ್ಯಂತರ ನಡೆಸಿ ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರಂತ ಈ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ಳಿ.